ರೈತರಿಗೆ ಸಾಲ ಮನ್ನಾ ಅಂತ ನಿನ್ನೆ ನಾನು ನಿಮಗೆ ವಿಡಿಯೋ ಮಾಡಿದ್ದೆ. 100% ಹೌದು. ತುಂಬ ಜನ ಹೇಳಿದ್ರಿ ಇಲ್ಲ ಎಲ್ಲಿ ನಮಗೆ ಸಾಲ ಮನ್ನಾ ಇಲ್ಲ ಅಂತ. ಹೌದು, 100% ಸಾಲ ಮನ್ನಾ ಇದೆ ಸ್ನೇಹಿತರೆ. ರೈತರಿಗೆ ಸಾಲ ಮನ್ನಾ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ರೈತರಿಗೆ ಸಾಲ ಮನ್ನಾ ಆಗ್ತಾ ಇದೆ. ಏನು CM ನಮ್ಮ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದಾರಪ್ಪ ಅಂತಂದರೆ, ನಾನು ನಿಮ್ಗೆ ಅದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸಾಲ ಮನ್ನಾ ಆಗುತ್ತೋ ಆಗೋದಿಲ್ವೋ ಎರಡೇ ವಿಚಾರದ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಬೇರೆ ಯಾವುದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗಲ್ಲ ಸ್ನೇಹಿತರೆ. ಸಾಲ ಮನ್ನಾ ಆಗುತ್ತೋ ಇಲ್ವೋ ಇದು ತುಂಬ ಜನರಿಗೆ ಕ್ವಶನ್ ಇದೆ. ಸಾಲ ಮನ್ನಾ ಯಾವಾಗ ಆಗುತ್ತೆ? ಈಗ ಸಾಲ ಮನ್ನಾ ಆಗುತ್ತೆ ಅಂತ ಹೇಳ್ತೀರಾ ನೀವು, ಸಾಲ ಮನ್ನಾ ಆಗುತ್ತೆ ಹಂಗೆ ಅಂತ ಹೇಳ್ತೀರಾ. ಎಲ್ಲಿಂದ ಸಾಲ ಮನ್ನಾ ಆಗುತ್ತೆ? ಕಾರ್ಪೊರೇಟಿವ್ ಬ್ಯಾಂಕಿಂದನ ಅಥವಾ ಯಾವುದೋ ಒಂದು ಬ್ಯಾಂಕ್ಗಳಿಂದನ ಅಥವಾ ಎಲ್ಲಿಂದ ಸಾಲ ಮನ್ನಾ ಎಲ್ಲಿಂದ ಆಗುತ್ತೆ ಅನ್ನುವಂಥದ್ದು ನೀವು ಕೇಳ್ತಾ ಇದ್ದೀರಾ. ಅಂದರೆ ಈಗ ಸಾಲ ಮನ್ನಾ ಯಾವ ಒಂದು ಬ್ಯಾಂಕ್ಗಳಿಂದ ಅಥವಾ ಕೃಷಿ ಸಾಲ ಮನ್ನಾ ಆಗುವಂಥದ್ದು ಅಥವಾ ನಾವು ಎಲ್ಲಿ ತೆಗೆದಿರುವಂಥ ಸಾಲಗಳು ಮನ್ನಾ ಆಗುತ್ತೆ? ನಿನ್ನೆ ವಿಡಿಯೋದಲ್ಲಿ ಕೇಳಿರುವಂಥ ಮೇಯ್ನ್ ಕ್ವಶನ್ಗಳಿದೆ. ಸಾಲ ಮನ್ನಾ ಆಗೋದು ಇರಲಿ, ಎಲ್ಲಿಂದ ಸಾಲ ಮನ್ನಾ ಆಗುತ್ತೆ ಅನ್ನುವಂಥದ್ದು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಬಂದುಬಿಟ್ಟು ಸಾಲ ಮನ್ನಾ ಎಲ್ರಿಗೂ ಸಾಲ ಮನ್ನಾ ಆಗುತ್ತೆ. ಆದರೆ ಒಂದು ವಿಚಾರವನ್ನು ತಿಳ್ಕೊಳ್ಳಿ, ಎಲ್ಲಿಂದ ಅಂತ ನಾನು ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಸಾಲ ಮನ್ನಾ ಸದ್ಯದಲ್ಲಿ ಎಲ್ರಿಗೂ ಆಗ್ತಾ ಇದೆ. ಆದರೆ ಸಾಲ ಮನ್ನಾ ಎಲ್ಲಿಂದ ಆಗುತ್ತೆ ಅಂತ ಹೇಳ್ತಾ ಹೋಗೋದಾದರೆ, ಇಲ್ಲಿ ಸದ್ಯಕ್ಕೆ ಬರ್ತಾ ಇರುವಂಥ ಕ್ವಶನ್ ಮೇಲೆ ನಾನು ಹೇಳ್ತಾ ಹೋಗ್ತೀನಿ, ಜಾಸ್ತಿ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಸಾಲ ಮನ್ನಾ ಆಗ್ತಾ ಇರುವಂಥದ್ದು ರೈತರಿಗೆ, ಯಾರು ಕೃಷಿ ಸಾಲವನ್ನು ಪಡ್ಕೊಂಡಿರ್ತೀರಾ ಮತ್ತು ಯಾರು ಕೃಷಿಯಲ್ಲಿ ನೀವು ಏನು ಆ ಒಂದು ಕೆಲಸವನ್ನು ಮಾಡ್ತಾ ಇರ್ತೀರಾ, ಏನು ಕೃಷಿ ಕೆಲಸವನ್ನು ಮಾಡ್ತಾ ಇರ್ತೀರಾ ಅವರಿಗೆ ಮಾತ್ರ. ಅಂದರೆ ಕೃಷಿ ಮಾಡ್ತಾ ಇರ್ತೀರಾ, ಅದು ಅತ್ಯಂತ ಶ್ರೇಷ್ಠವಾದಂಥ ಒಂದು ಕೆಲಸ ಆಗಿರೋದ್ರಿಂದ ಸರ್ಕಾರ ಅದನ್ನು ಗುರುತಿಸಿ ನಿಮಗೆ ಹಣ ಇಲ್ಲಿ ಕೊಡುವಂಥ, ಹಣ ಸಹಾಯ ಮಾಡುವಂಥದ್ದು ಅಂತಂದರೆ ಸಾಲ ಮನ್ನಾ ಮಾಡುವಂಥದ್ದು ಅನ್ನುವಂಥದ್ದು ಇದು ಹೊಸ ಒಂದು ಕಾನ್ಸೆಪ್ಟ್ ಈಗ ಸರ್ಕಾರ ತಂದಿರುವಂಥದ್ದು. ಸಾಲ ಮನ್ನಾ ಮಾಡಿದ್ರೆ ತುಂಬ ಜನ ರೈತರು ಖುಷಿ ಆಗ್ತಾರೆ. ಇದು ಖುಷಿ ಆಗೋದ್ರಿಂದ ನಮ್ಮ ಸರ್ಕಾರಕ್ಕೂ ಕೂಡ ಒಳ್ಳೆ ಹೆಸರು ಅನ್ನುವಂಥದ್ದು ಸರ್ಕಾರದ ಒಂದು ಥಿಂಕಿಂಗ್ ಅಷ್ಟೇ. ಅಂದರೆ ಈಗ ಒಳ್ಳೆ ಹೆಸರು ಅಂತಂದರೆ ಸರ್ಕಾರ ಈಗ ನಮಗೆ ಸಾಲ ಮನ್ನಾ ಮಾಡಿದ್ರು ಅಂತಂದರೆ ರೈತರೆಲ್ಲರೂ ಖುಷಿ ಆಗ್ತೀರಾ. ಆವಾಗ ಸರ್ಕಾರಕ್ಕೆ ಒಂದು ಒಳ್ಳೆ ಹೆಸರು, ಒಂದು ಒಳ್ಳೆ ಕೆಲಸ ಮಾಡಿದ್ರು ಅನ್ನುವಂಥದ್ದು ಇದು ಸರ್ಕಾರದ ಥಿಂಕಿಂಗ್ ಅನ್ಕೊಂಡಿದ್ದೀನಿ ನಾನು. ಆ್ಯಂಡ್ ಇನ್ನೊಂದು ವಿಚಾರ, ಎಲ್ರಿಗೂ ಹಣ ಜಮೆ ಆಗಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಾಲ ಮನ್ನಾ ಆಗಿಲ್ಲ, ಸಾಲ ಮನ್ನಾ ನಮಗೆ ಆಗ್ತಾ ಇಲ್ಲ, ಎಕ್ಸೆಟ್ರಾ ಯಾರೆಲ್ಲ ಹೇಳ್ತಾ ಇದ್ದೀರಾ ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ ಮತ್ತೊಮ್ಮೆ. ಸಾಲ ಮನ್ನಾ 100%, ಸಾಲ ಮನ್ನಾ 100% ಸಾಲ ಮನ್ನಾ. ತುಂಬ ಜನ ಹೇಳಿದ್ರಿ ಸಾಲ ಮನ್ನಾ ಎಂಥ ಸಾಲ ಮನ್ನಾ ಅಂತ ಹೇಳ್ತೀರ ನೀವು. ಕೇಳಿಸ್ಕೊಳ್ಳಿ, ಸಾಲ ಮನ್ನಾ ಎಲ್ರಿಗೂ ಆಗ್ತಾ ಇದೆ, ಕರೆಕ್ಟ್. ಹಾಗಾಗಿ ಸಾಲ ಮನ್ನಾ ಈಗ ಅವ್ರಿಗೆ ಮಾತ್ರ ಈಗ ಆಗುತ್ತೆ, ಇವ್ರಿಗೆ ಮಾತ್ರ ಬರುತ್ತೆ, ಸಾಲ ಮನ್ನಾ ನಮಗೂ ಆಗೋಲ್ವೇನೋ ಹಾಗೆ ಹೀಗೆ ಅಂತ ಹೇಳ್ತಾರೆ ತುಂಬ ಜನ. ನಾನು ಹೇಳುವಂಥದ್ದು, ಸಾಲ ಮನ್ನಾ ಆಗಬೇಕಂತಂದರೆ ನಿಮ್ಮದು ಸಾಲ ಯಾವುದಾದ್ರೂ ಕೃಷಿಯಲ್ಲಿ ಇದ್ದರೆ, ಅಥವಾ ಈಗ ಏನೋ ಡಿ ಕೆ ಶಿವಕುಮಾರ್ ಅವರು ಮಕ್ಕಳಿಗೆ ಬಸ್ ಪಾಸನ್ನು ಕೊಡ್ತೀವಿ, ನಾವು ಬಸ್ ಪಾಸನ್ನು ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅದನ್ನು ಕೂಡ 100% ನಾನು ವಿಡಿಯೋ ಮಾಡ್ತೀನಿ. ಆದರೆ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಯಾವಾಗ ಸಿಗುತ್ತೆ? ಬಸ್ ಪಾಸಿಗೆ ಅರ್ಜಿ ಆರಂಭ ಆಗಿರುವಂಥದ್ದು ಹಿಂಗೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಇನ್ನೂ ಕೂಡ ಅರ್ಜಿ ಆರಂಭ ಆಗಿಲ್ಲ. ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಾವಾಗ ಬರುತ್ತೆ ಅದರ ಅಪ್ಡೇಟನ್ನು ವಿದಿನ್ ಡೇಟ್ ಅಂದರೆ ಪಟ್ಟ ನನಗೆ ತಿಳಿಸ್ಕೊಡ್ತೀನಿ. ಎಲ್ರಿಗೂ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಯಾರೂ ಕೂಡ ತಲೆ ಕೆಡಿಸ್ಕೊಂಡು ಅಯ್ಯೋ ನಮಗೆ ಅರ್ಜಿ ಹಾಕಬೇಕಿತ್ತು, ಅದು ಮಾಡಬೇಕಿತ್ತು, ಬೇಡ. ಆರಾಮ್ಸೆ ನಾನು ತಿಳಿಸ್ಕೊಡ್ತೀನಿ, ಯಾರು ಕೂಡ ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಆದರೆ ಇಲ್ಲಿ ತುಂಬ ಜನ ತಿಳ್ಕೊಂಡಿರುವಂಥದ್ದು ಏನಂತಂದರೆ, ಸರ್ ಎಂಥ ಸರ್ ಇದು, ನಮ್ಗೆ ಹಣ ಬರ್ತಾ ಇಲ್ವಲ್ಲ, ನಮಗೆ ಈಗ ಸಾಲ ಮನ್ನಾ ಅಂತ ಹೇಳ್ತೀರಾ, ಹಂಗೆ ಅಂತ ಹೇಳ್ತೀರಾ, ಸಾಲ ಮನ್ನಾ ಎಲ್ಲಿದೆ, ನಮ್ಗೆ ಸಾಲ ಮನ್ನಾ ಆಗೇ ಇಲ್ವಲ್ಲ ಅನ್ನುವಂಥದ್ದು ಒಂದಿಷ್ಟು ಜನರ ಕ್ವೆಶನ್. ಸಾಲ ಮನ್ನಾ ಆಗಬೇಕಂತಂದರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾನು ಏನು ಕತೆ ಏನು ಅನ್ನುವಂಥದ್ದನ್ನು. ಇಲ್ಲಿ ಮೇಯ್ನಾಗಿ ಇನ್ನೊಂದು ವಿಚಾರ, ಸಾಲ ಮನ್ನಾ ಈಗ ಓಕೆ ಎಲ್ರಿಗೂ ಆಗುತ್ತೆ, ಓಕೆ ಸರಿ. ಆದರೆ ಸಾಲ ಮನ್ನಾ ಯಾವ ಫೀಲ್ಡ್ನಲ್ಲಿ ಆಗುತ್ತೆ? ನಾನು ಆಗಲೇ ಹೇಳಿದೆ, ಕೃಷಿ ಸಾಲವನ್ನು ಪಡ್ಕೊಂಡಿರುವಂಥವ್ರಿಗೆ ಮಾತ್ರ ಒಂದು ಏನಂತಂದರೆ ವಿಶೇಷವಾಗಿ ಸಾಲ ಮನ್ನಾ ಆಗ್ತಾ ಇರುವಂಥದ್ದು. ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಆ್ಯಂಡ್ ನೂತನ CM ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರು ತಂದಿರುವಂಥ ಒಂದು ಹೊಸ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಇದು. ಆ್ಯಂಡ್ ಹೊಸ ಒಂದು ಯೋಜನೆ ಅಂತಲೇ ಹೇಳ್ಬೋದು. ಖುಷಿ ಆಗುವಂಥ ವಿಚಾರ. ಡೆಫಿನೆಟ್ಲಿ ಒಂದೊಳ್ಳೆ ಹಣ ಜಮೆ ಆಗಬಹುದು. ಆ್ಯಂಡ್ ಎಲ್ರಿಗೂ ಆರಾಮ್ಸೆ ಏನಿಲ್ಲ ಅಂತಂದು ಕೂಡ ಎಲ್ರಿಗೂ ಕೂಡ ನನ್ನ ಒಂದು ಒಪಿನಿಯನ್, ನನ್ನ ಒಂದು ಅನಿಸಿಕೆ ಏನಂತಂದರೆ, ಆರಾಮ್ಸೆ ಎಲ್ರಿಗೂ ಕೂಡ ಒಂದು ಅರೌಂಡ್ ಎಲ್ರಿಗೂ 1 ಲಕ್ಷ ಇರ್ಬೋದು ಅಥವಾ 50,000 ಇರ್ಬೋದು. ಅಂದರೆ ಡಿಪೆಂಡ್ ಆನ್ ನಿಮ್ಮ ಸಾಲ ಎಷ್ಟಿದೆ ಅದ್ರ ಮೇಲೆ ಸರ್ಕಾರ ನೋಡುತ್ತೆ. ಈ ರೀತಿ ಪ್ರಾಬ್ಲಮ್ ಆಗಿದೆ, ಹಿಂಗಿದೆ ಅನ್ನುವಂಥದ್ದನ್ನು ಸರ್ಕಾರ ಚೆಕ್ ಮಾಡುತ್ತೆ. ಸರ್ಕಾರ ಚೆಕ್ ಮಾಡಿ ಆದಮೇಲೆ ನಿಮಗೆ ಸಾಲ ಮನ್ನಾ ಆಗುವಂಥದ್ದು ನಿರ್ಧಾರ ಸರ್ಕಾರದವರು ಮಾಡ್ತಾರೆ. ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಈಗಲೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಆ್ಯಂಡ್ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಪ್ರಕಟಣೆ ಮಾಡ್ಕೊಳ್ಳಿ. ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ತಲೆ ಕೆಡಿಸ್ಕೊಂಡು ನಮ್ಗೆ ಹಣ ಬಂದಿಲ್ಲ, ನಮ್ಗೆ ಹಣ ಜಮೆನೇ ಆಗ್ತಾ ಇಲ್ಲ, ಅದು ಆ ರೀತಿ ಬೇಡ. ಆರಾಮ್ಸೆ ಎಲ್ರಿಗೂ ಹಣ ಜಮೆ ಆಗುತ್ತೆ. ಸಾಲ ಮನ್ನಾ 100% ಆಗುತ್ತೆ. ಎಲ್ಲರೂ ಕೂಡ ತಲೆ ಕೆಡಿಸ್ಕೊಂಡು ಅಯ್ಯೋ ಸರ್ ನಮ್ಗೆ ಹಣ ಬಂದಿಲ್ಲ ಅನ್ನುವಂಥದ್ದು ಬೇಡ. ಎಲ್ರಿಗೂ ಇಲ್ಲಿ ಸಾಲ ಮನ್ನಾ ಆಗುವಂಥ ಎಲ್ಲ ಚಾನ್ಸಸ್ ಕೂಡ ಇದೆ. ಈಗಿನ ಅಟ್ ಪ್ರೆಸೆಂಟಲ್ಲಿ ಅಂದರೆ ಈಗಿನ ಪರಿಸ್ಥಿತಿಯಲ್ಲಿ
ಎಲ್ರಿಗೂ ಸಾಲ ಮನ್ನಾ ಆಗುವಂಥ ಚಾನ್ಸಸ್ ಇದೆ. ಯಾಕಂತಂದರೆ ಎಲ್ರಿಗೂ ಸಾಲ ಮನ್ನಾ ಆಗುವಂಥ ಚಾನ್ಸಸ್ ಇದೆ. ಮತ್ತು ಇನ್ನೊಂದು ವಿಚಾರ, ಸಾಲ ಮನ್ನಾ ಯಾರಿಗಾಗುತ್ತೆ ಅನ್ನುವಂಥದ್ದು ತುಂಬ ಜನ ಕೇಳಿದ್ರಿ. ಏನಂತಂದ್ರೆ ರೈತರಿಗಷ್ಟೇ, ಮತ್ತು ಯಾರಿಗೂ ಇಲ್ಲ ಸಾಲ ಮನ್ನಾ ಯಾರಿಗೂ ಇಲ್ಲ. ನೀವು ಏನು ರೈತರಿಗೆ ಸಾಲ ಮನ್ನಾ ನೋಡಿ ಅಂತ ನಾನು ಹಾಕಿದ್ದೀನಿ ಅಂತಂದ್ರೆ ರೈತರಿಗೆ ಮಾತ್ರ. ರೈತರಿಗೆ ಅಂತಂದ್ರೆ ಸಾಲ ಮನ್ನಾ ಯಾರಿಗಾಗುತ್ತೆ? ರೈತರಿಗೆ ಕೃಷಿ ಸಾಲ ಪಡ್ಕೊಂಡಿರ್ಬೋದು, ಎಕ್ಸೆಟ್ರಾ ಏನಿರ್ಬೋದು. ಸೊ ರೈತರಿಗೆ ಮಾತ್ರ ಅದು ಸಾಲ ಮನ್ನಾ ಅನ್ನುವಂಥದ್ದು ಯಾವತ್ತೂ ಕೂಡ ರೈತರಿಗೆ ಮಾತ್ರ. ಅದು ಎಲ್ರಿಗೂ ಅಲ್ಲ ಅಂತಂದರೆ ಪ್ರತಿಯೊಬ್ಬರು ರೈತರಿಗೂ ಹಣ ಜಮೆ ಆಗುತ್ತೆ ಆ್ಯಂಡ್ ಸಾಲ ಮನ್ನಾ ಆಗುತ್ತೆ. ರೈತರಿಗೆ ಬಿಟ್ಟರೆ ಬೇರೆಯವ್ರಿಗೆ ಇಲ್ಲ ಅನ್ನುವಂಥ ನನ್ನ ಒಂದು ಮಾತು ಅಷ್ಟೇ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ, ಸಾಲ ಮನ್ನಾ ಎಲ್ಲರೂ ಕೂಡ ಪಡ್ಕೊಳ್ಳಿ. ಆ್ಯಂಡ್ ಸಾಲ ಮನ್ನಾ ಯಾರಿಗಾಗುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ತುಂಬ ಜನ ಹೇಳ್ತಾರೆ, ಇಲ್ಲ ಸರ್ ನಮ್ಮ ಸಾಲ ಮನ್ನಾ ಆಗಲ್ಲ ಎಂತ ಇಲ್ಲ ಅಂತ ಹೇಳ್ತೀರಾ. ನೀವು ಸ್ವಲ್ಪ ವೆಯ್ಟ್ ಮಾಡಿ, ಪೇಷನ್ಸ್ ಇರಲಿ ಸ್ನೇಹಿತರೆ, ತಾಳ್ಮೆ ಇರಲಿ. ಫಸ್ಟ್ ಆಫ್ ಆಲ್ ತಾಳ್ಮೆ ತುಂಬ ಮುಖ್ಯ. ಎಲ್ರಿಗೂ ಒಳ್ಳೆಯದಾಗಲಿ, ಸಾಲ ಮನ್ನಾ ಆಗಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ. ಲೈಕ್ ಮಾಡಿ.